ರೌಡಿ ಶೀಟರ್ ಅವರ ಜೊತೆಯಲ್ಲಿ ಶಾಸಕ ಎಸ್.ಆರ್. ವಿಶ್ವನಾಥ್ ಫೋಟೋ ವಿಚಾರಕ್ಕೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದು ಅವರ ಪಕ್ಷದಲ್ಲಿ ಮೇಲಿಂದಲೇ ಬಂದಿರುವುದು ಅಲ್ವಾ? ಅಂದ್ರೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಪ್ರಕರಣಗಳು ನಡೀತಲೇ ಇರುತ್ತೆ. ಮೋದಿ ಲೈನ್ ಅಪ್ ನಲ್ಲಿ ಸೈಲೆಂಟ್ ಸುನಿಲ್ಗೆ ಅವಕಾಶ ಸಿಗುತ್ತೆ ಅಂತ ಕೂಡ ವ್ಯಂಗ್ಯ ಆಡಿದ್ದಾರೆ. ಅವರ ಎಕ್ಸ್ ಖಾತೆಯಲ್ಲಿ ಯಾರನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ ಒಂದ್ಸರಿ ಗಮನಿಸಿ, ಗೊತ್ತಾಗುತ್ತೆ. ಅವರ ಪಕ್ಷಕ್ಕೆ ಇದೇನು ಹೊಸದಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ, ವ್ಯಂಗ್ಯ ಆಡ್ತಿದ್ದಾರೆ ಬಿಜೆಪಿ ಒಂದು ಪಕ್ಷದ ವಿರುದ್ಧವಾಗಿ. ರಾಜ್ಯ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗೃಹ ಸಚಿವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಏನಂತ? ರೌಡಿ ಶೀಟರ್ಗಳ ಜೊತೆ ಫೋಟೋವನ್ನ ತೆಗೆಸ್ಕೊಂಡ್ರೆ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ. ಸಮನ್ವಯತೆ ಕಾರಣದಿಂದಲೂ ಕೂಡ ಫೋಟೋ ತೆಗೆಸ್ಕೊಂಡ್ರು ಕ್ರಮ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ನೆನಪಿದ್ರೆ ಮೋದಿ ಅವರ ಲೈನ್ ಅಪ್ ನಲ್ಲಿ ಯಾರಿದ್ರು? ಸೈಲೆಂಟ್ ಸುನಿಲ್. ನೆನಪಿದ್ಯಾ? ಪ್ರಧಾನ ಮಂತ್ರಿನೇ ಅದ್ ಮಾಡ್ತಾ ಇರ್ಬೇಕಾದ್ರೆ ಇವ್ರದೆಲ್ಲ ಏನಿದೆ ಇವ್ರೆ? ಪ್ರಧಾನ ಮಂತ್ರಿ ಅವ್ರದ್ದು ಎಕ್ಸ್ ಖಾತೆ ತೆಗೆದು ನೋಡಿ, ಯಾರ್ಯಾರಿಗೆ ಫಾಲೋ ಮಾಡ್ತಾರೆ, ಯಾರು ರೌಡಿ ಶೀಟರ್ಗಳಿದ್ದಾರೆ, ಯಾರು ಪ್ರಚೋದನೆ ಭಾಷಣ ಕೊಡ್ತಾರೆ, ಅದಕ್ಕೆಲ್ಲ ಟೈಮ್ ಇದೆ. ಸೊ ಇದೆಲ್ಲ ಪಾಪ ನಡೀತದೆ. ಯಾರೋ ಬಿಜೆಪಿ ಶಾಸಕರು ಒಬ್ರಿಗೆ ಮಾಡಿದ್ರೆ ಅವರಿಗೆ ಮೇಲಿಂದಾನೇ ಇರೋದಲ್ವ ಅದು. ನಮ್ಮ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾದಂತ ಆದೇಶನ ನೀಡಿದ್ದೇನೆ. ನಮ್ಮ ಅಧಿಕಾರಿಗಳು ಈ ರೌಡಿ ಶೀಟರ್ಸ್ ಜೊತೆ ಊಟ ಮಾಡೋದು, ಕೇಕ್ ಕಟ್ ಮಾಡೋದು, ಅವ್ರ ಜೊತೆ ಕುಣದ್ ಕುಪ್ಪಳಿಸೋದು, ಅವೆಲ್ಲ ಮಾಡಿದ್ರೆ ಐ ವಿಲ್ ಟೇಕ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಆಕ್ಷನ್. ಬೇರೆ ಯಾರೋ ರಾಜಕಾರಣಿ ಏನೇನ್ ಮಾಡ್ತಾರೆ ವೈಯಕ್ತಿಕ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ಆಗ್ಲೇ ಇದು ಮೊದಲೇ ಮೀಟಿಂಗ್ ನಲ್ಲೇ ಸೂಚನೆ ಕೊಟ್ಟಿದ್ದಾರೆ.